ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನವೆಂಬರ್ 1ನೇ ತಾರೀಕಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅದನ್ನ ಅನೌನ್ಸ್ ಮಾಡಿ ಮೊದಲ ಪೋಸ್ಟರ್ ನ ಕೂಡ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ಪೋಸ್ಟರ್ ಅಲ್ಲಿ ನಿಮಗೆ ಸಿಎಂ ಪಂಕ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರ ಟ್ವೀಟ್ ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಎಡ್ಸ್ ಟು ಸ್ಲಾಟ್ ಲೇಕ್ ಸಿಟಿ November 1st ಅಂಡ್ ಸಿಎಂ ಪಂಕ್ ಆಸ್ ಸಮಥಿಂಗ್ ಟು ಪ್ರೂವ್ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ವಾಯ್ಸ್ ಕೂಡ ಕ್ಲಾರಿಟಿ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಸರಿ ಆಗ್ತೀನಿ. ಏನೇ ಆಗ್ಲಿ ಗೈಸ್, ನಮ್ಮ ಸಿಎಂ ಪಂಕ್ ಅವರು ಮಂಡೇ ನೈಟ್ ರಾಲಿ ನಂಬರ್ 1 ಕಂಟೆಂಡರ್ಶಿಪ್ ನ ಗೆದ್ದಿರೋದ್ರಿಂದ ಅವರಿಗೆ ಆ ಒಂದು ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಗೆ ನವೆಂಬರ್ 1ನೇ ತಾರೀಕಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಅವಕಾಶ ಸಿಗ್ತಾ ಇದೆ. ಆಕ್ಚುಲಿ ಈ ಒಂದು ಅಪ್ಡೇಟ್ ನ ನಾನು ನಿಮಗೆ ಮೊದಲೇ ತಿಳಿಸಿದ್ದೆ. ನವೆಂಬರ್ 1ನೇ ತಾರೀಕಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಡಬ್ಲ್ಯೂ ಅವರು ಸಿಎಂ ಪಂಕ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದೆ ಅಂತ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಈಗ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರಿಗೆ ಇಂಜುರಿ ಆಗಿದೆ. ಸೊ ಅವರು ನಿಜವಾಗ್ಲೂ ಕೂಡ ನವೆಂಬರ್ 1ನೇ ತಾರೀಕು ಬಂದು ಸಿಎಂ ಪಂಕ್ ಅವರ ಮೇಲೆ ತನ್ನ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರಾ ಇಲ್ವಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಇಂಜುರಿ ಇದೆಯಲ್ಲ, ಅದು ಸೀರಿಯಸ್ ಇಂಜುರಿ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಡಬ್ಲ್ಯೂ ಅವರು ಜಪಾನ್ ಟೂರ್ ಇಂದ ಸೆತ್ ಫ್ರೀಕಿನ್ ರೋಲೆನ್ಸ್ ಅವ್ರನ್ನ ಅಫಿಷಿಯಲ್ ಆಗಿ ಹೊರಗಡೆ ಕರ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಡಬ್ಲ್ಯೂ ಜಪಾನ್ ಟೂರ್ ಅಕ್ಟೋಬರ್ 17ನೇ ತಾರೀಕು ಹಾಗೆ 18ನೇ ತಾರೀಕು ನೋಡೋದಕ್ಕೆ ಸಿಗಬೇಕಾಗಿತ್ತು. ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ಆ ಒಂದು ಜಪಾನ್ ಟೂರ್ ಅಲ್ಲಿ ಅಕ್ಟೋಬರ್ 17ನೇ ತಾರೀಕು ಸಿಎಂ ಪಂಕ್ ಹಾಗೆ ಸೆತ್ ರೋಲೆನ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ನ ಪ್ಲಾನ್ ಮಾಡಿದ್ರು. ಅಂಡ್ ಅಕ್ಟೋಬರ್ 18ನೇ ತಾರೀಕು ಸೆತ್ ರೋಲೆನ್ಸ್, ಬ್ರಾನ್ ಬ್ರೇಕರ್ ಅಂಡ್ ಬ್ರಾನ್ಸನ್ ರೀಡ್ ವರ್ಸಸ್ ಶಿನ್ಸ್ಗೆ ನಾಕಮೂರಾ, ಜೇ ಉಸೋ ಹಾಗೆ ಸಿಎಂ ಪಂಕ್ ಅವರ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನು ಕೂಡ ಅಫಿಷಿಯಲ್ ಆಗಿ ಪ್ಲಾನ್ ಮಾಡಿದ್ರು. ಬಟ್ ಈಗ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಇಂಜುರಿ ಆಗಿರೋ ಕಾರಣ ಸೆತ್ ರೋಲೆನ್ಸ್ ಅವರು ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂಡ್ ಈಗ ಆ ಒಂದು ಮ್ಯಾಚ್ ಕಾರ್ಡ್ ನ ಚೇಂಜ್ ಮಾಡಿ ಅಕ್ಟೋಬರ್ 17ನೇ ತಾರೀಕು ಸಿಎಂ ಪಂಕ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅಕ್ಟೋಬರ್ 18ನೇ ತಾರೀಕು ಪಂಕ್ ಅಂಡ್ ನಾಕಮೂರಾ ಅವರು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವ್ರನ್ನ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕೂ ಕೂಡ ಮೇನ್ ರೀಸನ್ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರೇ. ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಒರಿಜಿನಲ್ ಆಗಿ ಆ ಒಂದು ಬ್ರೇಕಪ್ ಆಂಗಲ್ ಮಂಡೇ ನೈಟ್ ರಾಗೆ ಪ್ಲಾನೇ ಆಗಿರಲಿಲ್ಲ. ನಮ್ಮ ಸೆತ್ ರೋಲೆನ್ಸ್ ಅವರಿಗೆ ಕ್ರೌನ್ ಜೈಲಲ್ಲಿ ಆದಂತಹ ಸಡನ್ ಇಂಜುರಿಯಿಂದ ಡಬ್ಲ್ಯೂ ಅವರು ಆ ರೀತಿ ಒಂದು ಆಂಗಲ್ ನ ಪ್ಲಾನ್ ಮಾಡಿದ್ದಾರೆ ಅಂತ. ಅಂಡ್ ಈಗ ಕಂಪ್ಲೀಟ್ ಡಬ್ಲ್ಯೂ ಅವರು ತನ್ನ ಸ್ಟೋರಿನ ಚೇಂಜ್ ಮಾಡಬೇಕಾಗಿದೆ. ಸರ್ವೈವರ್ ಸೀರೀಸ್ ವಾರ್ ಗೇಮ್ ಸ್ಟೋರಿನ ಚೇಂಜ್ ಮಾಡಬೇಕಾಗಿದೆ. ಇವನ್ ರೋಮನ್ ರೈನ್ಸ್ ಹಾಗೆ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ರಸ್ಸಲ್ ಮೇನಿಯಾ ಆಂಗಲ್ ಕೂಡ ಇದರಿಂದ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಸೆತ್ ರೋಲೆನ್ಸ್ ಅವರ ಬಳಿ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಇದ್ರೆ ಮಾತ್ರ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ರಸ್ಸಲ್ ಮೇನಿಯಾ 42 ಅಲ್ಲಿ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗೋದು. ಬಟ್ ಈಗ ಸೆತ್ ರೋಲೆನ್ಸ್ ಅವರು ಐ ಥಿಂಕ್ ಆದಷ್ಟು ಬೇಗ ಸೋತೋಗ್ತಾರೆ ಅಥವಾ ತನ್ನ ಚಾಂಪಿಯನ್ಶಿಪ್ ನ ವೆಕೇಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಅವರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಆ ಒಂದು ಆಂಗಲ್ ನೇ ಸೆತ್ ರೋಲೆನ್ಸ್ ಅವರಿಗೆ ರಿಯಲ್ ಇಂಜುರಿ ಆಗಿದೆ ಅಂತ ತಗೊಂಡು ಬರಬಹುದು. ಏನೇ ಆಗಲಿ, ಸೆತ್ ರೋಲೆನ್ಸ್ ಅವರ ಕೈಯಿಂದ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಹೋದ್ರೆ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಯಾವ ರೀತಿ ಬಿಲ್ಡ್ ಮಾಡ್ತಾರೆ ಅಂತ ನೋಡಬೇಕು. ಬಟ್ ಸದ್ಯಕ್ಕೆ ಈಗ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ನ ಯಾರ ಕೈಗೆ ಅವರು ಕೊಡ್ತಾರೆ? ಯಾಕಂದ್ರೆ ಒರಿಜಿನಲ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಈಗ ನಂಬರ್ 1 ಕಂಟೆಂಡರ್ ಆಗಿದ್ದಾರೆ. ಬಟ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ತಿಳಿಸಿದ್ದಾರೆ, ನನ್ನ ಕಣ್ಣು ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಮೇಲಿದೆ ಅಂತ. ಅಷ್ಟೇ ಅಲ್ಲ, ನವೆಂಬರ್ 1ನೇ ತಾರೀಕಿನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರಿಗೆ ಆ ಒಂದು ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ಬೇಕಾಗಿದೆ. ಬಟ್ ನಮ್ಮ ಸೆತ್ ರೋಲೆನ್ಸ್ ಅವರು ಕಂಪೀಟ್ ಮಾಡೋದಕ್ಕೆ ನಿಜವಾಗ್ಲೂ ಬರ್ತಾರ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಏನೇ ಆಗಲಿ, ಎಕ್ಸ್ರೇ ಮಾಡಿಸೋದಕ್ಕೆ ಹೋಗ್ತಾ ಇದ್ದಾರೆ. ಅದೆಲ್ಲದೂ ಆದ್ಮೇಲೆ ಕ್ಲಿಯರ್ ಇಂಡಿಕೇಶನ್ ಸಿಗುತ್ತೆ ಸೆತ್ ರೋಲೆನ್ಸ್ ಅವರು ಎಷ್ಟು ತಿಂಗಳುಗಳ ಕಾಲ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಇರ್ತಾರೆ ಅಂತ. ಸದ್ಯಕ್ಕೆ ಡಬ್ಲ್ಯೂ ಅವರು ತನ್ನ ಪ್ಲಾನ್ಸ್ ಗಳಲ್ಲಿ ತುಂಬಾ ಬದಲಾವಣೆಗಳನ್ನ ಈಗ ಮಾಡಬೇಕಾಗಿದೆ ಡಬ್ಲ್ಯೂ ಫ್ಯೂಚರ್ಗೋಸ್ಕರ. ಇಷ್ಟೇ ಅಲ್ಲ, ನಮ್ಮ ಬೆಕ್ಕಿ ಲಿಂಚ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಸೆತ್ ರೋಲೆನ್ಸ್ ಅವರ ಮೇಲೆ ಟರ್ನ್ ಆದಾಗ ನಮ್ಮ ಬೆಕ್ಕಿ ಲಿಂಚ್ ಅವರು ಕೂಡ ಈ ಒಂದು ಟ್ವೀಟ್ ನ ಮಾಡ್ತಾರೆ, ಐ ಆಮ್ ಗೋನ್ ಫಾರ್ 1 ವೀಕ್, ಅಂದ್ರೆ ನಾನು ಒಂದು ವಾರಕ್ಕೋಸ್ಕರ ಮಾತ್ರ ರಜಾ ಆಗ್ತೆ. ಅಂಡ್ ಇಷ್ಟೆಲ್ಲ ನನ್ನ ಕಣ್ಮುಂದೆನೆ ಆಗೋಯ್ತಲ್ಲ ಅಂತ ನಮ್ಮ ಬೆಕ್ಕಿ ಲಿಂಚ್ ಅವರು ಕೂಡ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾ ಇದ್ದಾರೆ. ನಿಜವಾಗ್ಲೂ ಬೆಕ್ಕಿ ಲಿಂಚ್ ಅವ್ರನ್ನ ವಿಷನ್ ಗೆ ಸೇರಿಸಿದ್ದೆ ಎಜೆಲಿ ಅವರ ರಿಟರ್ನ್ ಮಾಡಿಸೋದಕ್ಕೆ. ಬಟ್ ಈಗ ಎಜೆಲಿ ಅವರೇ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಏನೇನ್ ಪ್ಲಾನ್ಸ್ ಗಳನ್ನ ನಮ್ಮ ಟ್ರಿಪಲ್ ಎಚ್ ಅವರು ಮಾಡ್ತಾ ಇದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ಅವ್ರು ಮಾಡಿದ್ದೆಲ್ಲ ಅವರಿಗೇನೆ ಉಲ್ಟಾ ಆಗ್ತಾ ಇದೆ. ಅಂಡ್ ಗೈಸ್, ನಾನು ಕರ್ಮದಲ್ಲಿ ಜಾಸ್ತಿ ನಂಬಿಕೆನೇ ಇಡ್ತಾ ಇರಲಿಲ್ಲ. ಬಟ್ ಈಗ ನಮ್ಮ ಸೆತ್ ರೋಲೆನ್ಸ್ ಅವ್ರನ್ನ ನೋಡಿದ್ಮೇಲೆ ನಿಜವಾಗ್ಲೂ ಕರ್ಮ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ಅಲ್ಲಿ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರಿಗೆ ಇಂಜುರಿ ಆಗಿರೋ ರೀತಿ ಸ್ಟೋರಿನ ಕ್ರಿಯೇಟ್ ಮಾಡಿ ಎಲ್ಲರನ್ನು ಕೂಡ ಶಾಕ್ ಮಾಡಿದ್ರು. ಬಟ್ ಈಗ ಎಲ್ಲರೂ ಕೂಡ ಶಾಕ್ ಆಗೋ ರೀತಿನೇ ಸೆತ್ ರೋಲೆನ್ಸ್ ಅವರಿಗೆ ಇಂಜುರಿ ಆಗಿದೆ. ಇದು ಏನಂತೀರಾ? ಸ್ವಲ್ಪ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಕಾದ್ ನೋಡೋಣ ಗೈಸ್, ಡಬ್ಲ್ಯೂ ಫ್ಯೂಚರ್ ಯಾವ ರೀತಿ ಇರುತ್ತೆ ಅಂತ. ನಿಮ್ಗೇನ್ ಅನ್ಸುತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಯಾವಾಗ ಉತ್ತರ ಬೇಕು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.